ವೆಲ್ಕಮ್ ಬ್ಯಾಕ್ ರಿಷಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗಿಚ್ಚಿಗಿಲಿ ಆಡಿಷನ್ ನಡೀತೈತೆ, ಅಂದರೆ ಗಿಚ್ಚಿಗಿಲಿ ಜೂನಿಯರ್ ಆಡಿಷನ್ ನಡೀತಿರೋದು ನಮ್ಮೂರಲ್ಲಿ. ಅದಕ್ಕೆ ಇವತ್ತು ಅವನ್ನ ಆಡಿಷನ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ಪ್ರಿಪೇರ್ ಎಲ್ಲ ಮಾಡಿದ್ದೀನಿ ಒಂದು 2 ಡೇಸಿಂದ. ನೋಡೋಣ ಸೆಲೆಕ್ಷನ್ ಆಯ್ತಾನೋ ಇಲ್ವೋ ಗೊತ್ತಿಲ್ಲ. ಕರ್ಕೊಂಡು ಹೋಗ್ತೀನಿ. ಪ್ರಿಪೇರ್ ಅಂತೂ ನೀಟಾಗೆಲ್ಲ ಪ್ರಿಪೇರ್ ಮಾಡಿದ್ದೀನಿ. ಸೆಲೆಕ್ಷನ್ ಆದರೆ ಇನ್ನೂ ಖುಷಿಯಾಗುತ್ತೆ. ನಾನು ಎಲ್ಲೆಲ್ಲ ಆಡಿಷನ್ ನಡೀತೋ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತೀನಿ ಅವನ್ನ ಪ್ರಿಪೇರ್ ಮಾಡ್ಕೊಂಡು. ಅಂದರೆ ನನಗೆ ಗೊತ್ತಾಗಿ ಒಂದು 15 ದಿವಸನೇ ಆಯಿತು ಹಿಂಗೆ ಗಿಚ್ಚಿಗಿಲಿ ಆಡಿಷನ್ ನಡೀತೈತೆ ಜೂನಿಯರ್ದು ಅಂತ. ಇವತ್ತು 20ನೇ ತಾರೀಕು, ಇವತ್ತು ನಮ್ಮೂರಲ್ಲಿ ಆಡಿಷನ್ ನಡೀತೈತೆ. ಅದಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಇನ್ನೂ ಆಡಿಷನ್ಗೆ ಯಾರೂ ಬಂದಿಲ್ಲ, ನಾವೇ ಫಸ್ಟ್ ಬಂದಿರೋದು. ಆಡಿಷನ್ ಸ್ಟಾರ್ಟ್ ಹಾಕೋದು 9:30ಗಂತೆ. ನೋಡೋಣ ನಮಗೆ ಯಾವ ನಂಬರ್ ಸಿಗುತ್ತೆ, ಎಷ್ಟೊತ್ತಿಗೆ ಆಗುತ್ತೆ ಅಂತ. ಇವಾಗ ಆಡಿಷನ್ ಸ್ಟಾರ್ಟ್ ಆಗಿದೆ. ಇವಾಗೆಲ್ಲ ಬರ್ತಿದ್ದಾರೆ ಆಡಿಷನ್ ಮಾಡೋರು. ಇವರೇ ಮಾನಸ ಮೇಡಮು. ಆಡಿಷನ್ ಇವರೇ ಅಂತ ನಡೆಸೋದು. ಇವತ್ತು ಬಂದಿದ್ದಾರೆ. ಇವ್ರ ಜೊತೆಲಿ 1-2 ಫೋಟೋ ತಗೊಂಡ್ವಿ. ಫಾರಮ್ ಕೊಟ್ಟಿದ್ದಾರೆ ಫಿಲ್ ಮಾಡೋಕ್ಕೆ. ಈಗ ಫಾರಮ್ ಫಿಲ್ ಮಾಡಿ ಮತ್ತೆ ತಗೊಂಡು ಹೋಗ್ಬೇಕು ವಾಪಸ್ ಒಳಗಡೆಗೆ. ಫಾರಮ್ ಫಿಲ್ ಮಾಡ್ತಾ ಇದ್ದೀವಿ. ಫೋಟೋ ನಮ್ಮ ಪಾಪು ಅದಕ್ಕೆ ಬಿಡುವ ಕೊಟ್ಟಿದ್ದೀರಲ್ಲ ಬೇಡ ನೀವಲ್ವಾ? ಹೌದು. ಮೇಡಮ್ ಇದು ಫುಲ್ ಆಗಿದೆ ತಗೊಂಡು ಅಲ್ಲಿ ನಿಂತ್ಕೋಗಲ್ಲಿ. ಬ್ಯಾಗ್ ತೆಗಿ. ಇನ್ನೆಂಟ ಎಷ್ಟು ಟೈಮ್ ಆಗಿ ಏನೂ ಇಲ್ಲ. ನಾನು ಜೆರಾಕ್ಸು ನಂಗೆ ಗೊತ್ತಾಯ್ತು ನೀವು ಉದ್ದ ರೋಡಲ್ಲಿ ಇದ್ದೀರ. ಫಾರ್ಮ್ ಇಸ್ಕೋ. ಇವಾಗ ನಿಂತಿದ್ದಾನೆ ಆಡಿಷನ್ಗೆ. ಅಂದರೆ ಒಳಗಡೆಗೆ ಎಲ್ಲರನ್ನೂ ಕರೀತಿದ್ದಾರೆ. ಒಬ್ಬೊಬ್ಬನ ಯಾರು ಚೆನ್ನಾಗಿ ಹೇಳ್ತಾರೋ ಅವ್ರನ್ನ ಡೈರೆಕ್ಟಾಗಿ ಮೇಲ್ಗಡೆ ಕ್ಯಾಮ್ರದ ಮುಂದೆ ಆ್ಯಕ್ಟ್ ಮಾಡಿಸ್ತಾರಂತೆ. ನೋಡಿ ಇಲ್ಲಿ ನಿಂತಿದ್ದಾನೆ. ನಂಬರು 8. ಇಲ್ಲಿ ಒಳಗಡೆ ಆಡಿಷನ್ ನಡೀತಿರೋದು. ತುಂಬ ಜನ ಇದ್ದಾರೆ ಆಡಿಷನ್ ಮಾತ್ರ. ಮಕ್ಕಳು ಆಯ್ ಮಾಡು. ಯಾರ ಜೊತೆಗೆ? ನೆಕ್ಸ್ಟು ನನ್ನ ಮಗಂದಿದೆ ಒಳಗಡೆಗೆ. ನೋಡಿ ಎಷ್ಟು ಜನ ಇದ್ದಾರೆ. ಅಂದರೆ ಇದರಲ್ಲಿ ಸ್ವಲ್ಪ ಗಿಚ್ಚಿಗಿಲಿ ಜೂನಿಯರ್ಗೆ ಕಮ್ಮಿ ಜನ. ಸರಿಗಮಪ ಮಾತ್ರ ತುಂಬ ಜನ ಬಂದಿದ್ದರು. ಇವಾಗ ಸ್ವಲ್ಪ ಕಮ್ಮಿ ಜನ ಇದ್ದಾರೆ. ಎಲ್ಲ ಇವಾಗ ಬರ್ತಿದ್ದಾರೆ. ಇನ್ನೂ 4 ಗಂಟೆ ಟೈಮ್ ಇದೆ. ಇನ್ನೂ ಬರ್ತಾರೆ. ಹೋಗೋದು ನೆಕ್ಸ್ಟ್ ಅವನದೇ ಇದೆ. ಮೊದಲನೇ ಆಡಿಷನ್ ಇದು. ಇದರಲ್ಲಿ ಏನಾದರೂ ಸಕ್ಸಸ್ ಆಯಿತು ಅಂತಂದರೆ ಡೈರೆಕ್ಟ್ ಕ್ಯಾಮ್ರಾದಲ್ಲೇ ಆ್ಯಕ್ಷನ್ ಮಾಡೋಕ್ಕಂತೆ. ಇದ್ರಲ್ಲಿ ಫಸ್ಟ್ ಸೆಲೆಕ್ಷನ್ ಆಗ್ತಾನೋ ಇಲ್ವೋ ಗೊತ್ತಿಲ್ಲ. ನಿಂತವನೆ ನೋಡಿ ಹೆಂಗೆ ನೋಡ್ತಾವನೆ. ಒಳಗಡೆ ಆಡಿಷನ್ ನಡೆಸ್ತಿರೋದು ಮಾನಸ ಮೇಡಮು. ಖುಷಿ ಆಯಿತು. ಅವರೇ ಆಡಿಷನ್ ಮಾಡಿಸ್ತಿರೋದು ಒಳಗಡೆ. ನೋಡಿ ಎಲ್ಲಿ ಕೂತಿದ್ದಾರೆ. ಒಬ್ಬೊಬ್ಬರನ್ನೇ ಬಿಡ್ತಿದ್ದಾರೆ. ಅದರಲ್ಲಿ ಫಸ್ಟ್ ರೌಂಡಲ್ಲಿ ಸೆಲೆಕ್ಷನ್ ಆಗಿದ್ದಾನೆ. ಈಗ 2ನೇ ರೌಂಡಿಗೆ ಕರ್ಕೊಂಡು ಹೋಗ್ತಿದ್ದೀವಿ. ಡೈರೆಕ್ಟ್ ಕ್ಯಾಮ್ರಾದ ಮುಂದೆ ಆ್ಯಕ್ಷನ್ ಮಾಡಬೇಕಂತೆ. ನೋಡೋಣ ಇರಿ. ಅಪ್ಪ ನೆಕ್ಸ್ಟು ಇವನೇ ಕ್ಯಾಮ್ರದ ಮುಂದೆ ಹೆಂಗೆ ಆಕ್ಷನ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ನೋಡಬೇಕು. ನೋಡ್ತಿದ್ದಾನೆ. ನೋಡಿ ಒಳಗಡೆ ಕ್ಯಾಮ್ರಾ ಕಾಣಿಸ್ತಿದೆ. ಅಲ್ಲೇ ಆಕ್ಟ್ ಮಾಡಬೇಕಂತೆ. ನಾನು ಪುಷ್ಪ ಫಿಲಮ್ದು ಡೈಲಾಗ್ಸ್ ಹೇಳ್ಕೊಟ್ಟಿದ್ದೆ. ಒಳಗಡೆಗೆ ಹಂಗೆ ನಡ್ಕೊಂಡು ಹೋದ. ಇವ್ನು ನೋಡ್ಬಿಟ್ಟು ಒಳಗಡೆ ಎಲ್ಲರೂ ನಗಾಡ್ತಿದ್ರು. ನೋಡಿ ಹೆಂಗೆ ಹೋಗ್ತಾನೆ ಅಂತ. ಇವ್ನು ನೋಡಿ ಒಳಗಡೆ ಎಲ್ಲರೂ ನಗಾಡ್ತಿದ್ರು. ಅಲ್ಲಿ ನೋಡಿ ಕಾಣಿಸುತ್ತೆ ಎಲ್ಲರೂ ತಿರುಗಿ ನೋಡಿ ನಗಾಡ್ತಿರೋದು. ನಡಿ ಹೋಗೋಣ. ಮುಗ್ಬಿಡು. ಅಲ್ಲಿ ಈಚೆ ಹೋಗಂಟ ಕೇಳಬೇಡ. ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ರಿಸಲ್ಟು ಫೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡೋಣ. ಆಡಿಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಾಯಿತು ಆಡಿಷನ್ಸ್ ಎಲ್ಲ. ತುಂಬ ಜನ ಸೇರಿದ್ರು. ತುಂಬ ಮಕ್ಕಳೆಲ್ಲ ಸೇರಿದರು. ನಿಜ ಖುಷಿ ಆಯಿತು ಆಡಿಷನು. ಮತ್ತು
ಫಸ್ಟ್ ಟೈಮ್ ಅವನು ಕ್ಯಾಮ್ರದ ಮುಂದೆ ಆ್ಯಕ್ಟ್ ಮಾಡಿದ್ದು, ಅದಂತೂ ನೋಡೋಕೆ ಒಂಥರ ಚೆನ್ನಾಗಿತ್ತು. ಎಲ್ಲ ಮಕ್ಳಿಗೂ ಚಾನ್ಸ್ ಸಿಕ್ತು ಕ್ಯಾಮ್ರದ ಮುಂದೆ ಆ್ಯಕ್ಟ್ ಮಾಡೋಕ್ಕೆ, ಸುಮಾರು ಮಕ್ಳಿಗೆ ಸಿಕ್ಕಿಲ್ಲ ಅನಿಸುತ್ತೆ. ಓಕೆ, 2 ರೌಂಡಲ್ಲಿ ಆಡಿಷನ್ ಮಾಡಿದ್ದು ಇವತ್ತು. ಮತ್ತು ಎಲ್ಲ ಮಕ್ಕಳು ಚೆನ್ನಾಗಿ ಆಡಿಷನ್ ಮಾಡಿದ್ರು ಮತ್ತು ತುಂಬ ಜನ ಸೇರಿದರು. ಆಡಿಷನ್ ಮುಗಿಸ್ಕೊಂಡು ಬಂದ್ವಿ. ಇವತ್ತು ಫ್ಲಿಪ್ಕಾರ್ಟಲ್ಲಿ 1-2 ಐಟಮ್ ಆರ್ಡ್ರ್ ಮಾಡಿದೆ. ವಿಡಿಯೋ ಬ್ಲಾಗ್ ಮಾಡಬೇಕು ಅಂತ ಸ್ಟ್ಯಾಂಡ್ ಆರ್ಡ್ರ್ ಮಾಡಿದೆ. ಓಪನ್ ಮಾಡಿಲ್ಲ ಇನ್ನೂ, ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಜೀನಿ, ಪಿಕ್ ಮಾಡ್ಕೊಬೇಕು ಅನ್ಸುತ್ತೆ ನಾವೇ ಆ ಥರ ಪಿಕ್ ಮಾಡಿ. ಹೆಂಗೆ ಬೇಕಾದ್ರೆ ಪಿಕ್ ಮಾಡ್ಕೊಬೋದು. 2 ಥರ ಕೊಟ್ಟಿದ್ದಾರೆ, ಯಾವ ಥರ ಆದರೂ ಪಿಕ್ ಮಾಡ್ಕೊಬೋದು. ಯಾವ ಥರ ಈಗ ಗೊತ್ತಾಯಿತು. ನಾನು ಉಲ್ಟಾ ಪಿಕ್ ಮಾಡ್ತಾಯಿದ್ದೀನಿ. ಫಸ್ಟು ಮೊಬೈಲ್ಗೆ ಹಾಕೊಳ್ಳೋದು ಅದನ್ನ ಪಿಕ್ ಮಾಡ್ತಾಯಿದ್ದೀನಿ, ಅದಲ್ಲ ಮೊದಲು. ಅಂದರೆ ಇದೇಂತ ಬುಕ್ ಮಾಡಿದ್ದೀನಿ ಅಂತಂದರೆ, ಒಂದೊಂದು ಸಲ ಕುತ್ಕೊಂಡು ನಾನು ಸೆಲ್ಫಿ ಸ್ಟಿಕ್ಕಲ್ಲಿ ವೀಡಿಯೋ ಬ್ಲಾಗ್ ಮಾಡ್ತಿದ್ದಿದ್ದು ವೀಡಿಯೋಸ್ನ. ಇದು ನಿಂತ್ಕೊಂಡಾದರೂ ಮಾಡ್ಬೋದು, ಮತ್ತು ಕಿಚನಲ್ಲಿ ಅಕಸ್ಮಾತ್ ವೀಡಿಯೋ ಮಾಡಬೇಕು ಅಂತಂದರೆ ಕಿಚನಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ಬೋದು. ತುಂಬ ಉದ್ದ ಬರುತ್ತೆ ಇದು. ತೆಗಿಯೋಕ್ಕೆ ಗೊತ್ತಾಯ್ತಿಲ್ಲ. ಇಷ್ಟು ಉದ್ದ ಬಂದಿದೆ, ನನ್ನಷ್ಟು ಹೈಟ್ ಬಂದಿದೆ. ನಿಂತ್ಕೊಂಡು ಬ್ಲಾಗ್ಸ್ ಮಾಡ್ಬೋದು. ಇದೆಷ್ಟು ಅಂದರೆ, ಇದು 379 ರೂಪಾಯಿ ಪೇ ಮಾಡಿದ್ದೀನಿ ನಾನು. 379 ರೂಪಾಯಿ ಪೇ ಮಾಡಿದೆ. ಕಮ್ಮಿ ಬಜೆಟಲ್ಲಿ ಆದ್ರೆ ಸ್ಟ್ಯಾಂಡ್ ಚೆನ್ನಾಗೈತೆ, ಕೊಡ್ಬೋದು. 379 ರೂಪಾಯಿ ಕೊಡ್ಬೋದು. ಇನ್ನೊಂದು ಬಂದು ಜೀನಿ ಸ್ಲಿಮ್ ತರಿಸಿದ್ದೀನಿ. ನಾನು ಹೇಳಿದ್ದು ಜೀನಿ, ಬಟ್ ಬಂದಿರೋದು ಜೀನಿ ಸ್ಲಿಮ್ಮು. 1 kg ಸ್ವಲ್ಪ ಸಣ್ಣ ಆಗೋಣ ಅಂತ ಜೀನಿ ಸ್ಲಿಮ್. ಇದು ಕೊಟ್ಟಿದ್ದಾರೆ, ಯಾವ ಥರ ಯೂಸ್ ಮಾಡೋದು ಅಂತ ಕೊಟ್ಟಿದ್ದಾರೆ. ಜೀನಿ ಸ್ಲಿಮ್ ಯಾವ ಥರ ಯೂಸ್ ಮಾಡೋದು ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಂದು. ಇದೇ ಥರ ನೆಕ್ಸ್ಟ್ ವಿಡಿಯೋ ಬೇಕು ಅಂದರೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಲೈಕ್ಸು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.